ಎಸ್. ಸೊ ದಿಸ್ ಇಸ್ ಆಕ್ಚುಲಿ ಇಂಪಾರ್ಟೆಂಟ್. ಏನ್ ಹೇಳ್ತಾರೆ, ದ ಸಮ್ ಆಫ್ ದ ವ್ಯಾಲ್ಯೂಸ್, ಓಕೆ, ಸಟಿಸ್ಫೈಯಿಂಗ್, ಇದೇನಿದೆ ಎಕ್ಸ್ಪ್ರೆಷನ್ ನಿಮ್ಗೆ ಕಾಣ್ತಾ ಇಲ್ಲ ಅಂದ್ರೆ, ಇದನ್ನ ಸಟಿಸ್ಫೈ ಮಾಡೋ ತರ ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ. ಈಗ ನೋಡಿ, ನಮ್ಗೆ ಈ ತರ ಪವರ್ ಇರೋ ಐಡೆಂಟಿಟಿ ಗೊತ್ತಿಲ್ಲ, ಹೌದಾ. ಸೊ ನಾನು ನಿಮ್ಗೆ ಸ್ವಲ್ಪ ಒಂದು ಟ್ರಿಕ್ ಹೇಳ್ತೀನಿ. ಈ ತರ ಏನಾದ್ರೂ ಬಂದ್ರೆ, ಇಲ್ಲೊಂದು ಅಲ್ಜಿಬ್ರೈಕ್ ಟರ್ಮ್ ಇದೆ, ಮಧ್ಯದಲ್ಲಿ ಪ್ಲಸ್ ಅನ್ನೋ ರಿಲೇಷನ್ ಇದೆ, ಇಲ್ಲೊಂದು ಅಲ್ಜಿಬ್ರೈಕ್ ಟರ್ಮ್ ಇದೆ, ಸರಿನಾ. ಸೊ ನಮ್ಗೆ ಒಂದು ಈ ತರ ಒಂದು ಎಕ್ಸ್ಪ್ರೆಷನ್ ಗೊತ್ತು, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅನ್ನೋದು. ಸೊ ಇವಾಗ ಏನ್ ಮಾಡಿ, ನಿಮ್ಗೆ ಬೇಕಾಗಿರೋದು ಬರೀ ಎಕ್ಸ್ ಮಾತ್ರ. ಅಂದ್ರೆ ಈ 2/3 1/3 ಅನ್ನೋದೇನ್ ಪವರ್ ಇದೆ ಅದು ನಿಮಗ್ ಬೇಡ. ಅವರು ಕೇಳಿರೋದು ಬರೀ ಎಕ್ಸ್ ವ್ಯಾಲ್ಯೂ, ದ ಸಮ್ ಆಫ್ ವ್ಯಾಲ್ಯೂಸ್ ಆಫ್ ಎಕ್ಸ್ ಎಷ್ಟಾಗುತ್ತೆ, ಕರೆಕ್ಟ್ ಅಲ್ವಾ. ಸೊ ನಾನು ಏನ್ ಮಾಡ್ತೀನಿ, ಫಾರ್ ಮೈ ಕನ್ವೀನಿಯನ್ಸ್ ಐ ವಿಲ್ ಸ್ಕ್ವೇರ್ ಆನ್ ಬೋತ್ ಸೈಡ್ಸ್. ಯಾಕೆ ಬೋತ್ ಸೈಡ್ಸ್? whatever extra operation you do, it should be done on LHS also, it should be done on RHS also. ನೀವೇನಾದ್ರೂ ಎಕ್ಸ್ಟ್ರಾ ಒಂದು ಆಪರೇಷನ್ ತರ್ಬೇಕಾದ್ರೆ ಒಂದೇ ಕಡೆ ಮಾಡಬಾರ್ದು, ಇಟ್ ಶುಡ್ ಬಿ ಡನ್ ಆನ್ ಬೋತ್ ಸೈಡ್ಸ್, ಓಕೆನಾ. ಸೊ ನಾವು ಇಫ್ ಐ ಸಿ LHS, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ a plus b ಹೋಲ್ ಸ್ಕ್ವೇರ್, ವೆರ್ a ಜಾಗದಲ್ಲಿ x ಟು ದ ಪವರ್ 2/3 ಇದೆ, b ಜಾಗದಲ್ಲಿ x ಟು ದ ಪವರ್ 1/3 ಇದೆ, ಕರೆಕ್ಟ್ ಅಲ್ವಾ. ನಮ್ಗೆ ಏನ್ ಗೊತ್ತು, a ಪ್ಲಸ್ ಬಿ ಹೋಲ್ ಸ್ಕ್ವೇರ್ a ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್, ಕರೆಕ್ಟ್. ಸೊ ಈ ಐಡೆಂಟಿಟಿನ ಅಪ್ಲೈ ಮಾಡೋಣ. a ಸ್ಕ್ವೇರ್ ಆದ್ರೆ a ಜಾಗದಲ್ಲಿ ಏನಿದೆ ನಮ್ಗೆ 2/3 ಪ್ಲಸ್ 2 ಇಂಟು ಎ ಬಿ ಅಂದ್ರೆ ಏನು 2/3 ಅಂಡ್ ದಿಸ್ ಇಸ್ 1/3 ಪ್ಲಸ್ ಬಿ ಸ್ಕ್ವೇರ್, ಬಿ ಜಾಗದಲ್ಲಿ ಏನಿದೆ ನಮ್ಗೆ 1/3, ಸರಿನಾ. ಈ ಕಡೆ ಎಷ್ಟು ಉಳಿತು, 2 ಸ್ಕ್ವೇರ್ ಅಂದ್ರೆ 4 ಉಳಿತು, ಹೌದಾ. ಇವಾಗ ಸ್ವಲ್ಪ ಸಾಲ್ವ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನ್ ಹೇಳ್ತಾ ಇದೆ, ನಿಮ್ಗೆ ಒಂದು ಪ್ರಾಪರ್ಟಿ ಗೊತ್ತು, ಏನು, a ಟು ದ ಪವರ್ m ಟು ದ ಪವರ್ n ಕ್ಯಾನ್ ಬಿ ರಿಟರ್ನ್ ಆಸ್ a ಟು ದ ಪವರ್ m ಇಂಟು n, ಹೌದಾ. ಸೊ ಈ ಪ್ರಾಪರ್ಟಿ ಅಪ್ಲೈ ಮಾಡೋಣ. ಪ್ರಾಪರ್ಟಿ ಅಪ್ಲೈ ಮಾಡಿದ್ರೆ ನನ್ಗೆ ಏನ್ ಸಿಗುತ್ತೆ, ಇಲ್ಲಿ x ಟು ದ ಪವರ್ 2/3 ಇಂಟು 2, ಹೌದಾ, ಪ್ಲಸ್ ಇಲ್ಲಿ ನೋಡಿ ಬೇಸ್ ಸೇಮ್ ಇದೆ, ಸೊ ಪವರ್ಸ್ ನ ಆಡ್ ಮಾಡಬಹುದು. ಸೊ ಇದು 2/3 ಪ್ಲಸ್ 1/3 ಪ್ಲಸ್ ಇಲ್ಲೇನ್ ಬರಿಬಹುದು ನಾನು, x ಟು ದ ಪವರ್ 1/3 ಇಂಟು 2 ಈಕ್ವಲ್ಸ್ ಟು 4, ಹೌದಾ. ಸೊ ಇವಾಗ 2/3 ಇಂಟು 2 ಎಷ್ಟಾಯ್ತು, 4/3 ಆಯ್ತು, ಪ್ಲಸ್ ಇಫ್ ಯು ಆಡ್ ಹಿಯರ್, ಓಕೆ, ವಾಟ್ ಇಸ್ 2/3 ಪ್ಲಸ್ 1/3, LCM ಸೇಮ್ ಇದೆ, LCM ಡಿನಾಮಿನೇಟರ್ ಸೇಮ್ ಇದ್ದಿದ್ರಿಂದ ಡೈರೆಕ್ಟ್ ಆಗಿ ಆಡ್ ಮಾಡಬಹುದು. ಏನು, 2 ಪ್ಲಸ್ 1, 2 ಪ್ಲಸ್ 1 ಎಷ್ಟಾಯ್ತು, 3 ಆಯ್ತು, ಹೌದಾ. ಅಂಡ್ ಹೌ ಮಚ್ ಐ ವಿಲ್ ಗೆಟ್ ಹಿಯರ್, x ಟು ದ ಪವರ್ 2/3, ಓಕೆ. ಸೊ ನಾವು ಇಲ್ಲಿ ನೋಡಿ, ಇದು ಮತ್ತೆ ಇದು ನಿಮ್ದು ಲೈಟ್ ಟರ್ಮ್ ಇದೆ, ಹೌದಾ, ಓಕೆ. ಸೊ ವಾಟ್ ಐ ಕ್ಯಾನ್ ಡೂ ಹಿಯರ್, ಐ ಕ್ಯಾನ್, ಆರ್ ಐ ವಿಲ್ ಜಸ್ಟ್ ಕೀಪ್ ಇಟ್ ಲೈಕ್ ದಿಸ್ ರೈಟ್ ನೌ. ಸೊ ಇಲ್ಲಿ 3 ಮತ್ತೆ 3 ಕ್ಯಾನ್ಸಲ್ ಆಯ್ತು, ಎಷ್ಟು ಉಳಿತು, 2x ಅಂತ ಉಳಿತು. ಅಗೇನ್ ದಿಸ್ ಇಸ್ 2 to the power 3 equals to 4. Yes, so this is what the expression you are getting. From this what we can do, okay, yes, what we can do, can anybody tell me? Just go through the solution till then, okay. So I hope this you are understanding. I will give you all 1 minute to go through the expression here. ಎಸ್, ಓಕೆ. ನಾವು ಸಿ ಇಷ್ಟು ಮಾಡಾದ್ಮೇಲೆ ಏನಾಯ್ತು, ಈ ಟರ್ಮ್ ಮತ್ತೆ, ಓಕೆ, ಯಾವುದು ಈ ಟರ್ಮ್ ಮತ್ತೆ ಈ ಟರ್ಮ್ ಸಾಲ್ವ್ ಆಗ್ಲಿಲ್ಲ, ಕರೆಕ್ಟ್ ಅಲ್ವಾ. ಸೊ ಯಾಕೆ ಸಾಲ್ವ್ ಆಗ್ಲಿಲ್ಲ, ಬಿಕಾಸ್ ಆಫ್ ದಾಟ್ ಡಿವೈಡೆಡ್ ಬೈ 3, ಹೌದಾ. ಸೊ ಇಲ್ಲಿ ಬಂದು ನಮ್ದು ಸ್ಟಕ್ ಆಯ್ತು. ಎಸ್, ಸೊ ವಾಟ್ ಐ ಹ್ಯಾವ್ ಟು ಡೂ, ಓಕೆ, ಜಸ್ಟ್ ಸಿ ಹಿಯರ್ ಹೌ ಐ ಸ್ಟಾರ್ಟೆಡ್
by squaring on both sides. Correct? I started by squaring on both sides. Yes. So ಇವಾಗ ಸ್ಕ್ವೇರ್ ಮಾಡಾದ್ಮೇಲೆ ಏನೋ ಇಲ್ಲಿ ಟರ್ಮ್ ಬಂತು. ಏನ್ ಟರ್ಮ್ ಬಂತು? ಈ ತರ ಟರ್ಮ್ ಬಂತು. ಹೌದಾ? ಸೊ ಈ ತರ ಟರ್ಮ್ ಬಂದ್ಮೇಲೆ ಇದು ಸಾಲ್ವ್ ಆಗ್ಲಿಲ್ಲ. ಸೊ ಬೇಸಿಕಲಿ ಐ ಟುಕ್ ಸಮ್ 2 minutes ಎಕ್ಸ್ಟ್ರಾ ಹಿಯರ್, ಬಟ್ ನಾನು ನಿಮ್ಗೆ ಬೇಕು ಅಂತ ತೋರಿಸ್ದೆ. ಯಾವಾಗ ಸಾಲ್ವ್ ಆಗಲ್ಲ, ಯಾವಾಗ ಸಾಲ್ವ್ ಆಗ್ಲಿಲ್ಲ ಇದು 2 ಅಂತ ಮಾಡಿದಾಗ. ಈಗ ನೋಡಿ, ಇದನ್ನೇ 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 3 ಮತ್ತೆ 3 ಕ್ಯಾನ್ಸಲ್ ಆಗುತ್ತಲ್ವಾ. ಸೊ ಆ ಡಿನಾಮಿನೇಟರ್ಗೋಸ್ಕರ ನಮ್ಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ. ಆ ಡಿನಾಮಿನೇಟರ್ ಎಲಿಮಿನೇಟ್ ಆಯ್ತು. ಎಸ್. ಸೊ ವಾಟ್ ವಿ ವಿಲ್ ಡೂ, ಇನ್ಸ್ಟೆಡ್ ಆಫ್ ಸ್ಕ್ವೇರಿಂಗ್ ಇಟ್, we will cube it. Okay, so we will cube on both sides. So ಈಗ ನಾನು ಕ್ಯೂಬ್ ಮಾಡಿದ್ರೆ ಯಾವ ಎಕ್ಸ್ಪ್ರೆಷನ್ ಬರುತ್ತೆ ಇಲ್ಲಿ? ದಿಸ್ ಇಸ್ a cube plus b cube plus 3ab into a plus b. ಹೌದಾ? ಸೊ a ಜಾಗದಲ್ಲಿ x to the power 2/3 ಇದೆ, b ಜಾಗದಲ್ಲಿ x to the power 1/3 ಇದೆ. ಸೊ ದಿಸ್ ಇಸ್ a cube ಏನಾಯ್ತು? ದಿಸ್ ಇಸ್ a cube plus b cube ಅಂದ್ರೆ ಏನಾಯ್ತು? ಓಕೆ, ಸೊ ದಿಸ್ ಇಸ್ b cube plus 3 into ab. ab ಏನಾಗುತ್ತೆ? ಸೊ ದಿಸ್ ಇಸ್ 2/3. okay, this is 1/3. a plus b. okay, so this is your a plus b. fine. and this side 2 cube ಅಂದ್ರೆ ಎಷ್ಟಾಯ್ತು? 8 ಆಯ್ತು. ಇವಾಗ ನೋಡಿ, if you apply the property of a to the power n to the power n, ಇಲ್ಲಿ ಏನ್ ಸಿಗುತ್ತೆ ನನಗೆ? 2/3 into 3. correct? ಇಲ್ಲಿ ಏನ್ ಸಿಗುತ್ತೆ ನನಗೆ? 1/3 into 3 plus here what I'll get? Here the base is same, so we can add the powers. So 2/3 plus 1/3. ಇಲ್ಲಿವರೆಗೂ let this term be as it is. okay, so let this term be as it is. yes. okay, fine. ಇವಾಗ ಇಲ್ಲಿ ಏನ್ ಕ್ಯಾನ್ಸಲ್ ಆಯ್ತು? 3 ಮತ್ತೆ 3 ಕ್ಯಾನ್ಸಲ್ ಆಯ್ತು, x square ಉಳಿತು. ಇಲ್ಲಿ 3 ಮತ್ತೆ 3 ಕ್ಯಾನ್ಸಲ್ ಆಯ್ತು, x to the power 1 ಉಳಿತು, ಅಂದ್ರೆ x. okay, ಇಲ್ಲಿ 2 plus 1 is 3. LCM is same. So what I will get here? Sorry. okay, so 2 plus 1 is 3. 3/3 is 1. okay, so ishtu matra ulitu. okay na? So this is how much you are getting here. So this is 1/3 equals to 8. okay, but still nimge elli stuck aitu matte ee value stuck aitu. okay na? So what you can do for this? okay, what you can do for this? just see here. ಕೊಟ್ಟಿರೋ ಎಕ್ಸ್ಪ್ರೆಷನ್ ಏನಿತ್ತು? ಓಕೆ, ಕೊಟ್ಟಿರೋ ಎಕ್ಸ್ಪ್ರೆಷನ್ 2x to the power 1/3, 2/3 plus x to the power 1/3 was 2. okay, so this was your given question. ಈಗ ನೋಡಿ, ಇದು ಎಕ್ಸಾಕ್ಟ್ಲಿ ಅದೇ ಎಕ್ಸ್ಪ್ರೆಷನ್ ಇದೆಯಲ್ವಾ? ಓಕೆ, ಇದೇ ಎಕ್ಸ್ಪ್ರೆಷನ್ ಇರೋದಿದು. ಸೊ ಇದನ್ನ ಈಕ್ವಲ್ ಟು 2 ಅಂತ ಇದೆ. ಸೊ ನಾನು ಇದನ್ನ 2 ಅಂತ ರೀಪ್ಲೇಸ್ ಮಾಡಬಹುದು. ಎಸ್. ಸೊ ಇದು x square plus x plus 3x ಹಂಗೆ ಉಳಿತು. ಇದನ್ನ ನಾನು 2 ಅಂತ ರೀಪ್ಲೇಸ್ ಮಾಡಬಹುದು. ಸೊ now what I'll get here? this is x. 3 into 2 is 6. okay, so this is what I get. So now here and here I have like, here and here I have like term. So this is plus 7x. ಈ 8 ಅನ್ನ ಈ ಕಡೆ ತಗೊಂಡ್ ಬಂದ್ರೆ ಏನಾಗುತ್ತೆ? minus 8. So now you can see that you have got a quadratic equation here. okay, so quadratic equations kaltirtira, you have to split 8 to get 7. okay, so how can you split 8 into 1? okay, so ಇಲ್ಲಿ plus ಇದೆ, so plus 8. 7 ಸಿಗ್ಬೇಕಂದ್ರೆ ಇದನ್ನ minus 1. okay, so this is x square plus 8x minus 1 into x ಅಂದ್ರೆ x ಆಯ್ತು minus 8. ಸೊ ಇದ್ರಲ್ಲಿ ಏನ್ ಕಾಮನ್ ಇದೆ? x ಅನ್ನೋದು ಕಾಮನ್ ಇದೆ. ಏನ್ ಉಳಿಯುತ್ತೆ? x plus 8. ಸೊ ನಿಮ್ದು ಸೆಕೆಂಡ್ ಫ್ಯಾಕ್ಟರ್ ಕೂಡ ಸೇಮೇ ಆಗಿರ್ಬೇಕು. ಸೊ ಇದರಿಂದ ನೀವು ಏನ್ ಕಾಮನ್ ತಗೋಬಹುದು? ಇವಾಗ -1 ಕಾಮನ್ ತಗೋಬಹುದು. ಸೊ ಎರಡು ರೂಟ್ಸ್ ಏನಾದ್ವು? x plus 8, x minus 1 equals to 0. So either x plus 8 equals to 0 or x minus 1 equals to 0. So ಇದರಿಂದ ನಿಮ್ಗೆ ಎಷ್ಟು ಸಿಕ್ತು? -8 ಅಂತ ಸಿಕ್ತು. ಇದರಿಂದ ಎಷ್ಟು ಸಿಕ್ತು? 1 ಅಂತ ಸಿಕ್ತು. So what are the two values of x? -8 and 1. ಅವ್ರು ಕೇಳಿರೋದು ಏನು? the sum of
ಎಕ್ಸ್ ವ್ಯಾಲ್ಯೂಸ್, ದ ಸಮ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್ ಸಮ್ ತಗೋಬೇಕು ನೀವು. ಸೊ ಏನಾಗುತ್ತೆ ಸಮ್ -8 + 1 ಸಮ್ ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಒಂದೇನಿದೆ -8 ಮತ್ತೊಂದೇನಿದೆ 1. ಸೊ ಸಮ್ ತಗೊಂಡ್ರೆ -8 + 1 ಎಷ್ಟಾಯ್ತು -7. ಸೊ ವಾಟ್ ಈಸ್ ಯರ್ ಆನ್ಸರ್ -7. ಓಕೆ, ಸೊ ಇವಾಗ ಈ ತರ ಬಂದ್ರೆ ನಿಮ್ಗೆ ಹೇಗೆ ಅರ್ಥ ಆಗುತ್ತೆ, ಕ್ಯೂಬ್ ಮಾಡ್ಬೇಕಾ ಸ್ಕ್ವೇರ್ ಮಾಡ್ಬೇಕಾ ಅನ್ನೋದಕ್ಕೆ ನಾನು ಫಸ್ಟ್ ಸ್ಕ್ವೇರ್ ಮಾಡಿ ತೋರಿಸ್ದೆ. ನೀವು ಯಾವಾಗ್ಲೂ ಡಿನಾಮಿನೇಟರ್ ನೋಡ್ಕೊಳ್ಳಿ. ಓಕೆ, ಸೊ ಇಲ್ಲಿ 3 ಇದ್ರೆ 3 ಕ್ಯಾನ್ಸಲ್ ಆಗೋದಕ್ಕೆ ಕ್ಯೂಬ್ ಮಾಡ್ತೀರಾ. ಒಂದ್ ವೇಳೆ 2 ಏನಾದ್ರು ಇದ್ರೆ 2 ಕ್ಯಾನ್ಸಲ್ ಯಾವಾಗ ಆಗುತ್ತೆ, ಈ ತರ 2 × 1/2 ಈ ತರ ಬಂದಾಗ. ಸೊ ಏನಾದ್ರೂ ಡಿನಾಮಿನೇಟರ್ ನಲ್ಲಿ 2 ಬಂದ್ರೆ ಸ್ಕ್ವೇರ್ ಮಾಡ್ಕೊಳ್ಳಿ. ಓಕೆ, ಸೊ ಫಾರ್ ದಿಸ್ ದ ಆನ್ಸರ್ ಇಸ್ -7.